ಲೆಕ್ಕಾಚಾರದಲ್ಲಿ ಬಿಜೆಪಿಯ ಅದರಲ್ಲೂ ಸಂಸದ ಕರಡಿ ಸಂಗಣ್ಣ ಅವರ ಸಾಧನೆ ಪ್ಲಸ್ ಅಂಡ್ ಮೈನಸ್ ಸೆಟ್ ಬ್ಯಾಕ್ ಎಲ್ಲ ಆಗುತ್ತೆ. ಹೊಸ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರೋದು, ಜನಾರ್ದನ್ ರೆಡ್ಡಿ ಅವರ ಬಲ, ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಕಾಂಗ್ರೆಸ್ ಕೂಡ ಏನು ಕಡಿಮೆ ಇಲ್ಲ. ಅಳೆದು ತೂಗಿ ಅಲ್ಲಿ ಏನು ಮಾಡಬೇಕು, ಭದ್ರವಾಗಿ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಕೊಪ್ಪಳದ ಜನತೆಯ ಮುಂದಿಡೋದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೆ. ಹಾಗಾದರೆ ಕಾಂಗ್ರೆಸ್ನ ಪ್ಲಸ್ ಮೈನಸ್ ಏನು, ಅಲ್ಲಿ ಯಾವ ರೀತಿಯಾಗಿದೆ ಕಾಂಗ್ರೆಸ್, ಈ ಎಲ್ಲ ಅಂಶಗಳನ್ನು ಕೂಡ ನೋಡ್ತಾ ಹೋಗೋಣ. ಲೋಕ ಲೆಕ್ಕಾಚಾರಕ್ಕೆ ಕೊಪ್ಪಳದ ಲೋಕ ಲೆಕ್ಕಾಚಾರವನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯ ಪ್ರತಿಯೊಂದು ಅಂಶಗಳನ್ನು ಕೂಡ ನಾವು ಗಮನಿಸ್ಕೊಂಡು ಬಂದ್ವಿ. ನೋಡಿ, ಬಿಜೆಪಿ ಬಹಿರಂಗ ಗುದ್ದಾಟದ ನಡುವೆ ಕಾಂಗ್ರೆಸ್ ಕಳೆದ ಸಲ ಭಾರೀ ಪೈಪೋಟಿ ನೀಡಿ 37,000 ಮತಗಳ ಅಂತರದಲ್ಲಿ ಸೋತಿದ್ದ ಅಭ್ಯರ್ಥಿಯನ್ನೇ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೂಲಕ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೈನಸ್ ಅಂಡ್ ಪ್ಲಸ್ ಪಾಯಿಂಟ್ಸ್ ಏನಿದೆ, ಯಾವ ಅಂಶ ಇವರಿಗೆ ಪ್ಲಸ್ ಆಗಬಹುದು, ಯಾವ ಅಂಶ ಮೈನಸ್ ಆಗಬಹುದು ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಸ್ ಯಾವುದಾಗುತ್ತೆ ನೋಡಿ. ಕ್ಷೇತ್ರದಲ್ಲಿರುವಂತಹ 6 ಶಾಸಕರುಗಳು ಕೂಡ ಪ್ರಭಾವಿಗಳು, ಒಂದಲ್ಲ ಎರಡಲ್ಲ 8ರಲ್ಲಿ 6 ಜನ ಕಾಂಗ್ರೆಸ್ನವರೇ ಇದ್ದಾರೆ ಅನ್ನೋದು. ಪ್ರಬಲ ಕುರುಬ ಸಮುದಾಯಕ್ಕೂ ಸೇರಿದವರು ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೋದರ ಅಭ್ಯರ್ಥಿ. ಇನ್ನು ಸಿಎಂ ಆಪ್ತರಲ್ಲಿ ಹಿಟ್ನಾಳ್ ಕುಟುಂಬ ಕೂಡ ಒಂದು. ತಂದೆ ಬಸವರಾಜಪ್ಪ ಹಿಟ್ನಾಳ್ ಮಾಜಿ ಸಂಸದರು. ಕಳೆದ ಬಾರಿ ಪರಾಭವದ ಅನುಕಂಪ ಇದೆ. ಅಯ್ಯೋ, 2 ಸರಿ ಗೆದ್ದಿದ್ದಾರೆ, ಈ ಸರಿ ನೋಡೋಣ, ಗೆಲ್ಸೋಣ, ಒಂದು ಚಾನ್ಸ್ ಕೊಡೋಣ ಅಂತ ಇರಬಹುದೇನೋ. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಂದು ಸೇವೆ ಸಲ್ಲಿಸಿದ್ದಾರೆ. ಸ್ಥಳೀಯ ಶಾಸಕರ ಜೊತೆಗೆ ಸುದೀರ್ಘ ಸಂಪರ್ಕ ಹೊಂದಿದ್ದಾರೆ. 8 ಪೈಕಿ 6 ಕಾಂಗ್ರೆಸ್ ಶಾಸಕರು ಇರೋದು ನಾನು ಈಗಾಗಲೇ ಹೇಳಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇದನ್ನ ಇಟ್ಕೊಂಡು ಜನರ ಮುಂದೆ ಹೋಗಬಹುದು. ಇನ್ನು ಬಿಜೆಪಿ ಸಂಸದರ ಆಡಳಿತ ವಿರೋಧಿ ಅಲೆ ಇದೆ, ಸಂಸದರ ಆಡಳಿತ ವಿರೋಧಿ ಅಲೆ. ಸೊ ಈ ಅಂಶಗಳನ್ನು ಇಟ್ಕೊಂಡು ಹೋಗಬಹುದೇನೋ. ಒಂದಷ್ಟು ಅಂಶಗಳು ಸೆಟ್ ಬ್ಯಾಕ್ ಆಗಬಹುದೇನೋ. ಮೈನಸ್ ಪಾಯಿಂಟ್ಸ್ ಅಂತ ಅನ್ನೋದಾದ್ರೆ, ಒಕ್ಕಲಿಗ ಮುಸ್ಲಿಂ ಮತ ಇದ್ರೂ ಕೂಡ ಹಿಡಿತ ಸ್ವಲ್ಪ ಕಷ್ಟ ಆಗಬಹುದೇನೋ. ಯಾಕಂದ್ರೆ ನೋಡಿ, 3 ದಶಕಗಳಿಂದ 30 ವರ್ಷದಿಂದ ಬಿಜೆಪಿ ಸಂಘಟನೆ ಇದೆ. ಅಲ್ಲಿ ಲಿಂಗಾಯತ ಕುರುಬ ಸಮುದಾಯದ ಚುನಾವಣೆ ಅಂತ ಅನ್ನೋದಿದೆ. ಇನ್ನು ಹಿಟ್ನಾಳ್ ಕುಟುಂಬದ ಮೇಲೆ ಮುಸ್ಲಿಂ ರಾಜಕಾರಣಿ ಇಕ್ಬಾಲ್ ಅನ್ಸಾರಿ ಮುನಿಸ್ಕೊಂಡಿದ್ದಾರೆ. ನೋಡಿ, ತಮ್ಮವರ ಮುನಿಸೇ ಇಲ್ಲಿ ಶಾಪ ಆಗೋದು ಅನ್ನೋದು ಇದಕ್ಕೇನೆ. ಇನ್ನು ವಿಧಾನಸಭಾ ಚುನಾವಣೆಯ ಒಗ್ಗಟ್ಟು ಸಂಸತ್ ಚುನಾವಣೆಯಲ್ಲಿ ಇಲ್ಲದೆ ಇರೋದು. ಸೊ ವಿಧಾನಸಭೆಯಲ್ಲಿ ಎದ್ನೋ ಬಿದ್ನೋ ಗೆಲ್ಲಲೇಬೇಕು, ಶತಾಯ ಪ್ರಯತ್ನ ಪಡ್ತಿದ್ರು. ಯಾಕೋ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಮಟ್ಟಿಗಿನ ಒಂದು ಇದನ್ನು ತೋರಿಸ್ತಾ ಇಲ್ಲ. ಅಂದರೆ ಅವರ ಒಂದು ಈಗಾಗಲೇ ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಆಯಿತು ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇದ್ರೂ ಕೂಡ ಒಂದಷ್ಟು ಬದಲಾವಣೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದರ ಕುರಿತಾಗಿ ನಮ್ಮ ಅಲ್ಲಿನ ಪ್ರತಿನಿಧಿ ಬಸವರಾಜ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಓವರ್ ಟು ಬಸವರಾಜ್. ರಾಘವೇಂದ್ರ ಹಿಟ್ನಾಳ್ ಕೂಡ ಹ್ಯಾಟ್ರಿಕ್ ಆಗಿ ಕೊಪ್ಪಳದಲ್ಲಿ ಶಾಸಕರಾಗಿ ಬಂದಿರತಕ್ಕಂಥದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳಷ್ಟು ಆಪ್ತರಾಗಿರ್ತಕ್ಕಂಥದ್ದು ಈ ಒಂದು ಕುಟುಂಬ. ಹೀಗಾಗಿ ಈ ರಾಜಶೇಖರ ಹಿಟ್ನಾಳ್ ಅವರು ಮತ್ತೊಮ್ಮೆ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರಿಂದಾಗಿ ಎಲ್ಲ ಒಂದ್ ಕಡೆ ರಾಜಶೇಖರ ಹಿಟ್ನಾಳ್ಗೆ ಈ ಒಂದು ಕ್ಷೇತ್ರ ಕೈ ಹಿಡಿತೈತ ಅಂತಕ್ಕಂಥದ್ದು ಬಹಳಷ್ಟು ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಕುರುಬ ಕಮ್ಯುನಿಟಿಗೆ ಸೇರಿದ್ರಿಂದಾಗಿ ಇವರು ಮತಗಳು ಕೂಡ ಕ್ಷೇತ್ರದಲ್ಲಿ ಬಹಳಷ್ಟು ಇರೋದ್ರಿಂದಾಗಿ ಇವರಿಗೆ ಎಲ್ಲ ಒಂದ್ ಕಡೆ ಕೈ ಹಿಡಿತಿದೆ. ಇವರು ಕೂಡ ಈಗಾಗಲೇ ರಾಜಕೀಯ ರಂಗಕ್ಕೆ ಇಳಿದ್ರಿಂದಾಗಿ ಈ ಹಿಂದೆ ಕೊಪ್ಪಳದ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಸದಸ್ಯರಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪಕ್ಷದ ಕಾರ್ಯಕರ್ತರಾಗಿ ಜೊತೆಗೆ ಮುಖಂಡರಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವರು ಕಳೆದ ಬಾರಿ ಸೋತಿದ್ರಿಂದಾಗಿ ಆ ಒಂದು ಅನುಕಂಪ ಜೊತೆಗೆ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರ ಒಂದು ಬೆಂಬಲದಿಂದಾಗಿ ಇವರು ಮತ್ತೊಮ್ಮೆ ಇಲ್ಲಿ ಜಯವನ್ನ ಸಾಧಿಸ್ತಾರ ಅನ್ನುವಂಥದ್ದು ಈಗ ಕಂಡು ಬರ್ತಾ ಇದೆ. ನಮ್ಮ ಸರ್ಕಾರ ಏನಿದೆ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಿತ್ತು. ಇವತ್ತು 2,000 ಹಾಕ್ತೀವಿ ಅಂದರು ಹಾಕಿದರು, ಮಹಿಳೆಯರಿಗೆ ಬಸ್ ಫ್ರೀ ಮಾಡ್ತು ಅಂದರು ಮಾಡಿದರು, ಕರೆಂಟ್ ಫ್ರೀ ಮಾಡ್ತಂದ್ರು ಮಾಡಿದರು, 3,000 ವಿದ್ಯಾನಿಧಿ ಕೊಡ್ತಂದ್ರು ಕೊಟ್ಟರು, ಯುವ ನಿಧಿ ಕೊಡ್ತಂದ್ರು ಅದನ್ನು ಕೊಟ್ಟರು. ಅಂದರೆ ಇವತ್ತು ಜನಸಾಮಾನ್ಯ ಮತ್ತು ಬಡವ ನೆಮ್ಮದಿಯಿಂದ ಬದುಕಕತ್ತಾನ. ಕಾಂಗ್ರೆಸ್ಸಿಗರು ನುಡಿದಂತೆ ನಡೆದು ಬಿಡ್ತಾರ, ಜನರಿಗೆ ತಲುಪಿಬಿಡ್ತಾರ. ಹಿಂಗಾಗಿ ನಾವು ಏನು ಮಾಡಬೇಕು, ಸುಳ್ಳನ್ನು ಹೇಳಬೇಕು, ಧರ್ಮವನ್ನು ರಾಜಕಾರಣಕ್ಕೆ ತರೋರು. ಧರ್ಮದಿಂದ ಹೊಟ್ಟೆ ತುಂಬಲ್ಲ. ಇರಲಿ, ನಾವು ಧರ್ಮದ ಪಾಲಕರು, ಅವರು ಧರ್ಮದ ಪಾಲಕರು. ಆದರೆ ಧರ್ಮವೇ ಹೊಟ್ಟೆ ತುಂಬದಲ್ಲ. ಬಡವರ ಹಸಿವು ನೀಗಿಸೋದೇನು? ಆಹಾರ ಕೊಟ್ಟಿದ್ದಾರೆ ಕಾಂಗ್ರೆಸ್. ಎಸ್ ವೀಕ್ಷಕರೇ, ನೋಡಿದ್ವಿ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪ್ಲಸ್ ಅಂಡ್ ಮೈನಸ್ ಏನಿದೆ, ಯಾವ ರೀತಿಯಾಗಿದೆ. ಸೋತಿದ್ದಾರೆ ಅಂತ ಮತ್ತೆ ಗೆಲ್ಲಿಸ್ತಾರೆ ಅಂತ ಅಲ್ಲ, ಒಂದಷ್ಟು
ಸಾಕಷ್ಟು ವಿಚಾರಗಳಿದೆ, ಅಂಶಗಳಿದೆ. ಇಲ್ಲಿ ಬಿಜೆಪಿಗೆ ಸೆಟ್ ಬ್ಯಾಕ್ ಆಗೋದು ಇಲ್ಲಿ ಇವ್ರಿಗೆ ಪ್ಲಸ್ ಆಗುತ್ತೆ, ಇವ್ರ ಸೆಟ್ ಬ್ಯಾಕ್ ಅಂಶ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಎಸ್, ಹಾಗಾದ್ರೆ ಕಾಂಗ್ರೆಸ್ ಕತೆ ಏನು ಅಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ, ಮಾತಾಡ್ತಾ ಹೋಗೋಣ. ಸಮೀವುಲ್ಲಾ ಸರ್, ಏನ್ ಹೇಳ್ತೀರಿ ಕಾಂಗ್ರೆಸ್ ವಿಚಾರ ಅಂತ ಬಂದಾಗ? ಹೌದು, 2 ಬಾರಿ ಸೋತಿದ್ದಾರೆ. ಅದರ ಜೊತೆಗೆ ಸೋತವರಿಗೆ ಮತ್ತೊಮ್ಮೆ ಇರ್ಲಿ ನೋಡೋಣ ಅಗ್ನಿ ಪರೀಕ್ಷೆ ಅನ್ನುವಂಥ ನಿಟ್ಟಲ್ಲಿ ಇನ್ನೊಂದು ಚಾನ್ಸ್ ಕೊಟ್ಬೋಣ. ಹ್ಯಾಟ್ರಿಕ್ ಸೋಲಾಗುತ್ತೆ, ಇಲ್ಲ ಒಂದು ಮೊದಲ ಗೆಲುವಾಗುತ್ತೆ. ಏನ್ ಹೇಳ್ತೀರಿ ಸರ್? 2014ರ ಚುನಾವಣೆಯಲ್ಲಿ ಇವರಿಬ್ಬರೇ ಅಭ್ಯರ್ಥಿಗಳು, ಕರೆಕ್ಟ್, 38,397 ಡಿಫರೆನ್ಸ್. ಲೋಕಸಭಾ ಎಲೆಕ್ಷನ್ ಇದು ಅಸೆಂಬ್ಲಿನಲ್ಲಿ ಇದಕ್ಕಿಂತ ಜಾಸ್ತಿ ಬರುತ್ತೆ. ಅಂದ್ರೆ ಎಷ್ಟು ನೆಕ್ ಟು ನೆಕ್ ಫೈಟ್ ಇದೆ ಅಂತಂದ್ರೆ ಸಮಬಲದ ಸೆಣಸಾಟ ಅಂತೀವಲ್ವಾ, ಹೆಚ್ಚು ಕಡಿಮೆ ಲೋಕಸಭೆಗೆ 38,397. ಅದಕ್ಕಿಂತ ಮೊದಲಿನ ಎಲೆಕ್ಷನ್ ನಲ್ಲಿ 32,414. 32,414. 20,000 ವೋಟ್ಗಳು ಟ್ವಿಲ್ಟ್ ಆದರೆ ಎಲೆಕ್ಷನ್ ರಿಸಲ್ಟೇ ಉಲ್ಟಾ ಆಗುತ್ತೆ ಇದರಲ್ಲಿ. ಸೊ ಇಷ್ಟೊಂದು ಬಲಿಷ್ಠ ಅಭ್ಯರ್ಥಿ ಅನ್ನೋದು ಈ ವೋಟ್ಗಳಿಂದ ಗೊತ್ತಾಗೋದ್ರಿಂದ ಅವರಿಗೆ ಬಹುಪಾಲು ಟಿಕೆಟ್ ಅನ್ನ ಕೊಟ್ಟಿರಬಹುದು ಅಂತ ವೋಟರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಈ ನಿಂತಿರೋದೆ 3% ಶಿಫ್ಟ್ ಆದರೆ ಎಲೆಕ್ಷನ್ ರಿಸಲ್ಟ್ ಹೇಗಾಗುತ್ತೆ ಅನ್ನೋದಕ್ಕೆ. ಇದು ಸಮಬಲದ ಸಣ್ಣ ಸಟ್ಟ ಇರೋದ್ರಿಂದ ಬಹುಶಃ ಅವ್ರನ್ನ ಇಟ್ಕೊಂಡೇ ನಾವು ಗೆಲ್ಲಬಹುದು ಅನ್ನೋ ಕಾರಣಕ್ಕೆ. ಜೊತೆಗೆ ಈ ಬಾರಿ ಅವರ ಗ್ಯಾರಂಟಿ ಪ್ರೋಗ್ರಾಮ್ಸು ಮತ್ತು 8 ಕ್ಷೇತ್ರಗಳಲ್ಲಿ 6 ಕ್ಷೇತ್ರ ಅವರಿಗಿರೋದು. ಈಗ ರೆಡ್ಡಿ ಅವರು ಬಿಜೆಪಿ ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಮತಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದು ಜನ ತೀರ್ಮಾನ ಮಾಡಬೇಕು. ಯಾಕೆ ಅಂತಂದ್ರೆ ಗಂಗಾವತಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ದೊಡ್ಡ ಮತಗಳು ಅವ್ರ ಪರವಾಗಿ ನಿಂತು, ಅಲ್ಲಿ ಮೈನಾರಿಟಿಯ ದೊಡ್ಡ ಸಂಖ್ಯೆನಲ್ಲಿ ನಿಂತು. ಈ ಸರಿ ಮೈನಾರಿಟಿ ವೋಟರ್ಸ್ ರೆಡ್ಡಿ ಜೊತೆ ಹೋಗಲ್ಲ. ಆಮೇಲೆ ತಾವು ಇವ್ರನ್ನ ತೋರಿಸಿ ಇಕ್ಬಾಲ್ ಅನ್ಸಾರಿ ತೋರಿಸ್ತಿದ್ರಿ. ಇಕ್ಬಾಲ್ ಅನ್ಸಾರಿ ಅವ್ರು ಜಾಸ್ತಿ ಗಲಾಟೆ ಮಾಡ್ಕೊತಾರೆ. ಇದು ಮೊದಲನೇ ಸರಿ ಅಲ್ಲ, ಇದು ಪ್ರತಿ ಸರಿನೂ ಟಿಕೆಟ್ ಹೋಗ್ತಾರೆ, ಸಿಗ್ಲಿಲ್ಲ ಅಂದ್ರೆ ಮುನ್ನಿಸ್ಕೊತಾರೆ, ಎಲೆಕ್ಷನ್ ಹೋಗಲ್ಲ. ಆಮೇಲೆ ಮೋರವರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಥವಾ ಕುಟುಂಬದ ಜೊತೆ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಮೈನಾರಿಟಿ ಏನು ಅವ್ರ ಜೊತೆಗೇನು ಇರಲ್ಲ. ಅವ್ರು ಮುನ್ನಿಸ್ಕೊಂಡ್ರು ಅಂತ ಮೈನಾರಿಟಿನೇನು ಮುನ್ನಿಸ್ಕೊಂಡು ವೋಟಿಂಗಿಗೆ ಹೋಗಲ್ಲ. ಮೈನಾರಿಟಿ ಹೋಗಿ ವೋಟ್ ಮಾಡೇ ಮಾಡ್ತಾರೆ. ಇಕ್ಬಾಲ್ ಅನ್ಸಾರಿ ಇದ್ರೂ ಮಾಡ್ತಾರೆ, ಇಲ್ಲದೆ ಹೋದ್ರು ಮಾಡ್ತಾರೆ. ಇದ್ರೂ ಅವ್ರು ಸಪೋರ್ಟರ್ಸ್ ಆಕ್ಟಿವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ 50,000 ವೋಟ್ ಜಾಸ್ತಿ ಬೀಳ್ಬೋದೇ ಹೊರತು ಅವರು ಯಾವ ಪಾರ್ಟಿಗೆ ಮಾಡಬೇಕು ಅದೇ ಪಾರ್ಟಿಗೆ ಮಾಡ್ತಾರೆ. ಹೀಗಾಗಿ ಇಕ್ಬಾಲ್ ಅನ್ಸಾರಿ ಅವರ ಮುನಿಸು ಸ್ಥಳೀಯ ರಾಜಕಾರಣದ ಒಂದು ಸಣ್ಣ ಮುನಿಸಿನ ಒಂದು ಭಾಗವೇ ಹೊರತು ಚುನಾವಣೆಯ ಮೇಲೆ ವೈಡ್ ಆಗಿ ಇಂಪ್ಯಾಕ್ಟ್ ಮಾಡುವಂತಹ ರಾಜಕೀಯ ವಿದ್ಯಮಾನ ಏನು ಆಗಲ್ಲ. ಕಾಂಗ್ರೆಸ್ನ ಆಂತರಿಕ ಡೆವಲಪ್ಮೆಂಟ್ ಅಲ್ಲಿ ಏನೋ ಒಬ್ಬ ಲೀಡರ್ ಮುನಿಸ್ಕೊಂಡವನೇ ಬೇಡಪ್ಪ ಅಂತ ಸಮಾಧಾನ ಮಾಡ್ಕೊಂಡು ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ಏನೋ ನೋಡೋಣ ಅಂತ ಹೇಳ್ಬೋದಾದಂತ ಮುನಿಸೇ ಹೊರತು ಈ ಮುನ್ಸಿನ ಮೂಲಕ ನಾನು ಇಡೀ ನನ್ನ ಸಮುದಾಯದ ಜನನ ಕಂಟ್ರೋಲ್ ಮಾಡಿ ನನ್ನ ರಿಸಲ್ಟ್ ಉಲ್ಟಾ ಕಂಟ್ರೋಲ್ ಮಾಡಿದ್ರು ವೋಟ್ ಹಾಕದೇ ಇರೋ ತರ ತಡೆಯೋದಕ್ಕಾಗೋದಿಲ್ಲ. ಹಂಗಂತ ಕಂಪ್ಲೀಟ್ ಆಗಿ ಇಲ್ಲಿ JDS ಕೂಡ ಪೈಪೋಟಿ ಇಲ್ಲದೆ ಇರೋದ್ರಿಂದ ಕಂಪ್ಲೀಟ್ ಆಗಿ ಈ ಕಡೆಗೆ ಹೋಗುತ್ತೆ ಓಟ್ಗಳು ಅಂತಾನು ಹೇಳಕ್ಕಾಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ, ಅವರು ಪಾಯಿಂಟೇ ಬರಲ್ಲ, ಆ ಪಾಯಿಂಟೇ ಬರಲ್ಲ. ಅವ್ರೇನೋ ಮುನ್ಸು ನಾನು ಮೈನಾರಿಟಿ ಲೀಡು ಅಂತ ಹೇಳ್ಕೊತಾರೆ ಅಷ್ಟೇ, ಮಾತುಕತೆ ಮಾಡ್ತಾರೆ, ವೋಟ್ ಹಾಕ್ತಾರೆ, ಹೋಗಾರ. ಅಂದ್ರೆ ಇಲ್ಲಿ ಇಕ್ಬಾಲ್ ಅನ್ಸಾರಿ ಮೊದಲು JDS ಅಲ್ಲಿ ಇದ್ರು. JDS ಅಲ್ಲಿ ಇದ್ದು JDS ಅಲ್ಲಿ ಮುನಿಸ್ಕೊಂಡು ಜಮೀರ್ ಅಹಮದ್ ಸೇರಿದಾಗ ಒಂದು ಟೀಮ್ ಎಲ್ಲ ಕಾಂಗ್ರೆಸ್ಗೆ ಹೋಯ್ತಲ್ಲ, ಆವಾಗ ಇವರು ಅಲ್ಲಿಗೆ ಶಿಫ್ಟ್ ಆದವರು. ಅಲ್ಲಿ JDS ಓಟ್ಗಳಿದೆ, ಯಾಕಂದ್ರೆ ಇವರು JDS ಇಂದ MLA ಆದಂಥವ್ರು. JDS ಬೇಸ್ ಒಂದು ಸ್ವಲ್ಪ ಮಟ್ಟಿಗಿದೆ. ಇಲ್ಲಿ ಕಾಂಗ್ರೆಸ್ಸಿಗೆ ಒಂದು ಸಮಸ್ಯೆ ಏನಂತಂದ್ರೆ ಇಲ್ಲಿಯೂ ಕೂಡ ಸಹೋದರ ಇರೋದು. ಇಟ್ನಾಳ್ ಸಹೋದರರು ಬೆಂಗಳೂರು ಗ್ರಾಮಾಂತರದಲ್ಲಿ DK ಸಹೋದರರಿದ್ದಾಗೆ ಇಲ್ಲಿ ಸಹೋದರ, ಅದೊಂದು ಸ್ವಲ್ಪ ಬರೀ ಕುಟುಂಬ ರಾಜಕಾರಣ ಅನ್ನೋಂಥ ಆರೋಪ ಇದೆ. ರಾಘವೇಂದ್ರ ಇಟ್ನಾಳ್, ರಾಜಶೇಖರ್ ಇಟ್ನಾಳ್ ಇಬ್ರು ಅವರಿಗೆ ಯಾವಾಗ್ಲೂ ಅವಕಾಶ, ಬೇರೆಯವರಿಗೆ ಇಲ್ವಾ ಅನ್ನೋಂತ ಬರುತ್ತೆ. ಸೋತೋರಿಗೆ ಬೇರೆ ಮನೆ ಹಾಕ್ತಾ ಇದ್ದೀರಿ ಅಂತ ಏನೇ ಲೆಕ್ಕಾಚಾರ ಇರಬಹುದು. ಅಲ್ಲಿ ಒಂದು ಹೋಟಿಂದ ಸೋತ್ರೆ ಸೋತೋರಿಗೆ ಯಾಕೆ ಮನೆ ಹಾಕ್ತೀರಿ ಅನ್ನೋದು ಅಲ್ಲಿನ ನಿಷ್ಠಾವಂತ ಕಾರ್ಯಕರ್ತರ ಪ್ರಶ್ನೆ ಸಹಜವಾಗಿ ಇರುತ್ತೆ. ಆದ್ರೂ ಕಾಂಗ್ರೆಸ್ನ ವಿಚಾರದಲ್ಲಿ ಇದೊಂದು ಒಳ್ಳೆ ಮೂವ್. ಯಾಕಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡ್ತೀವಿ, ಸೋತ ತಕ್ಷಣ ಅಲ್ಲಿ ಬೇರೆ ಚೇಂಜ್ ಅಂದ್ರೆ ಅವ್ರಿಗೆ ಅಲ್ಲಿ ಬೇರೆ ಊರಕ್ಕೆ ಅವಕಾಶ ಇಲ್ಲ ಬಹಳಷ್ಟು ಕ್ಷೇತ್ರಗಳಲ್ಲಿ. ಆ ಕಾರಣಕ್ಕಾಗಿ ಬಿಜೆಪಿ ಭದ್ರಕೋಟೆ ಆಗಿದ್ದು. ಇಲ್ಲಿ ಕಾಂಗ್ರೆಸ್ ಆತರ ಮಾಡಿಲ್ಲ. ಸಹೋದರರು ಕುಟುಂಬ ರಾಜಕಾರಣ ಏನೇ ಆರೋಪ ಇದ್ರು ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಟ್ಟಿರೋದು, ಅವರಿಗೆ ಒಂದಷ್ಟು ಫಾಲೋವರ್ಸ್ ಇರೋರು ಗಟ್ಟಿಯಾಗಿ ಅವ್ರ ಜೊತೆ ಉಳ್ಕೊಳ್ತಾರೆ ಅಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಆದ್ರೆ ಇಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ಸಪೋರ್ಟ್ ಮಾಡಿಲ್ಲ. ಆ ಕಾರಣಕ್ಕಾಗಿ ಇವರು ಈಗ ಸಪೋರ್ಟ್ ಮಾಡ್ತಾ ಇಲ್ಲ. ಇನ್ನೊಂದು ವಿಚಾರ, ಇವರು ಕೂಡ ಟಿಕೆಟಿಗೆ ಟ್ರೈ ಮಾಡಿದ್ರು. ತುಂಬಾ ಅವರ ಆಪ್ತ ವಲಯದಲ್ಲೆಲ್ಲ ಟ್ರೈ
ಟ್ರೈ ಮಾಡಿ ಈ ಸಾರಿ ನಾನು ನಿಲ್ಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಿ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದೆರಡೂ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಅಸಮಾಧಾನ ಆಗಿದ್ದಾರೆ. ಅಸಮಾಧಾನ ಇಲ್ಲದೆ ಚುನಾವಣೆ ಇಲ್ಲ, ಎಲ್ಲ ಪಕ್ಷದಲ್ಲಿದ್ದಾಗೆ ಇಲ್ಲೊಂದು ಅಸಮಾಧಾನ. ಆದರೆ BJPಯಲ್ಲಿ ಕಂಡಷ್ಟು ಅಸಮಾಧಾನ ಕಾಂಗ್ರೆಸ್ನಲ್ಲಿ ಇಲ್ಲಿ ಕಂಡಿಲ್ಲ ಈ ಜಿಲ್ಲೆಯಲ್ಲಿ. BJPಯಲ್ಲಿ ಬಹಿರಂಗವಾಗಿ ಕಚೇರಿನೇ ಹೊಡೆದಷ್ಟು ಅಸಮಾಧಾನ ತೋರಿಸಿದ್ರು. ಅದನ್ನ ನೆಕ್ಸ್ಟ್ ಏನಾಗುತ್ತೆ, ಅವ್ರ ಸಮಾಧಾನ ಏನಾಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.